ಹಾಯ್, ರೀಸೆಂಟಾಗಿ ವ್ಯೂ X300 FM ಅಂತ ಸ್ಮಾರ್ಟ್ಫೋನ್ ಲಾಂಚ್ ಆಯಿತು. ಈ ಸ್ಮಾರ್ಟ್ಫೋನ್ ಲಾಂಚ್ ಆಗೋಕ್ಕಿಂತ ಮುಂಚೆ ತುಂಬ ಹವಾ ಇತ್ತು. ಯಾಕಂದರೆ ಅರೌಂಡ್ ಒಂದು 50,000 60,000 65,000 ಮಧ್ಯದಲ್ಲಿ ಈ ಫೋನ್ ಬರುತ್ತೆ. ಎಲ್ಲರೂ ತುಂಬ ಜನ ತೊಗೋಬೇಕಂತ ಕಾಯ್ತಾಯಿದ್ರು. ಬಟ್ ಇವರು ಇಡುವಂಥ ಪ್ರೈಸ್ಗೆ ಈ ಫೋನ್ ನಿಮಗೆ ವರ್ತಾ ಇಲ್ವಾ ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಫುಲ್ ಮುಗಿಯೋತಕ್ಕಂಡು ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಚಾನಲ್ 1K ಸಬ್ಸ್ಕ್ರೈಬರ್ಗೆ ತುಂಬ ಹತ್ತಿರದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ಈ ಫೋನ್ನ ಡಿಸೈನ್ ಹಾಗೂ ಬಿಲ್ಡ್ ಕ್ವಾಲಿಟಿ ನೋಡಿದರೆ ಡಿಸೈನ್ ನಿಮಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಗೂಗಲ್ ಪಿಕ್ಸೆಲ್ ಟೈಪ್ ಡಿಸೈನ್ನ ಕೊಟ್ಟಿದ್ದಾರೆ. ಮತ್ತು ಇದರ ಕಾಂಪ್ಯಾಕ್ಟ್ ಡಿಸೈನ್ ಇರೋದ್ರಿಂದ ತುಂಬ ಜನಕ್ಕೆ ಇದು ಇಷ್ಟ ಆಗುತ್ತೆ. ಮತ್ತು ಇದರಲ್ಲಿ ಬಿಲ್ಡ್ ಕ್ವಾಲಿಟಿ ನಿಮಗೆ ಅಲ್ಯೂಮಿನಿಯಂ ಫ್ರೇಮ್ ಬಿಲ್ಡ್ ಕೊಟ್ಟಿದ್ದಾರೆ. ಮತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ ನಿಮಗೆ ಗ್ಲಾಸ್ ಕೊಟ್ಟಿದ್ದಾರೆ. ಇದೊಂದು ಟಾಪ್ ನಾಚ್ ಬಿಲ್ಡ್ ಕ್ವಾಲಿಟಿ ಅಂತ ಹೇಳ್ಬೋದು. ಕಾಂಪ್ರಮೈಸ್ ಅಂತೂ ಏನೂ ಆಗಿಲ್ಲ. ಬಟ್ ಡಿಸ್ಪ್ಲೇ ನಿಮಗೆ 1.5K LTPO ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಇದು ನಿಮಗೆ 1 Hz-ರಿಂದ 120 Hz ತನಕ ಸಪೋರ್ಟ್ ಮಾಡುವಂಥ ಡಿಸ್ಪ್ಲೇ ಇರುತ್ತೆ. ನಾವು ಯೂಸರ್ಸ್ ಬಡ್ಡಿ ನಿಮಗೆ 1ರಿಂದ 120 ತನಕ ಹೋಗುವಂಥ ಕೆಪಾಸಿಟಿ ಇದಕ್ಕಿದೆ. ನೆಕ್ಸ್ಟ್ ಈ ಫೋನಲ್ಲಿರುವಂಥ ರ್ಯಾಮ್ ಆ್ಯಂಡ್ ರೋಮ್ ನೋಡಿದರೆ LPDDR5X ಅಲ್ಟ್ರಾ ರ್ಯಾಮ್ನ ಕೊಟ್ಟಿದ್ದಾರೆ. UFS 4.1 ಸ್ಟೋರೇಜ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಎರಡೂ ಕೂಡ ನಿಮಗೆ ಫಾಸ್ಟರ್ ಸ್ಟೋರೇಜ್ನ ಕೊಟ್ಟಿದ್ದಾರೆ. ಏನು ಕಾಂಪ್ರಮೈಸ್ ಆಗಿಲ್ಲ. ಮತ್ತು ಪ್ರೊಸೆಸರ್ ನಿಮಗೆ ಇದರಲ್ಲಿ ಕೂಡ ನಿಮಗೆ ಫಸ್ಟ್ ಟೈಮ್ ಅಂತ ಅನ್ಕೋಬೋದು ನಾವು X ಸೀರೀಸಲ್ಲಿ ಮೀಡಿಯಾಟೆಕ್ ಪ್ರೊಸೆಸರ್ ಬದಲಿಗೆ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಪ್ರೊಸೆಸರ್ನ ತಂದಿದ್ದಾರೆ. ಇದು ಒಂದು ಒನ್ ಆಫ್ ದ ಬೆಸ್ಟ್ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಅಂತ ಹೇಳ್ಬೋದು. ಇದರಲ್ಲಿ ಗೇಮ್ ಆಗಲಿ ಕ್ಯಾಮ್ರಾಸ್ ಆಗಲಿ ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. ನೆಕ್ಸ್ಟ್ ಇದರಂಥ ಕ್ಯಾಮ್ರಾಸೇ ಹೈಲೈಟ್ ಅಂತ ಹೇಳ್ಬೋದು ಈ ಫೋನ್ಗೆ. ಇದರಲ್ಲಿ ನಿಮಗೆ ಬ್ಯಾಕ್ ಸೈಡ್ 50 MP ಮೇನ್ ಸೆನ್ಸರ್ ಕೊಟ್ಟಿದ್ದಾರೆ ಮತ್ತು 50 MP ಪೆರಿಸ್ಕೋಪಿಕ್ ಲೆನ್ಸ್ ಕೊಟ್ಟಿದ್ದಾರೆ. ಇವೆರಡೂ ಕೂಡ ನಿಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ಗೆ ಸಪೋರ್ಟ್ ಮಾಡುತ್ತೆ. ಎರಡೂ ಕೂಡ ಸೋನಿ ಸೆನ್ಸರ್ ಆಗಿರೋದ್ರಿಂದ ಬೆಟರ್ ಕ್ಯಾಮ್ರಾ ಕ್ಲಾರಿಟಿನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಇದರಿಂದ. 8 MP ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದು ನಮಗೆ ಅಷ್ಟೊಂದು ಯೂಸ್ ಆಗಲ್ಲ. ಯೂಸ್ ಮಾಡಿದರೂ ಸ್ವಲ್ಪ ಅಬ್ಬಬ್ಬ ಅಂತ ಹೇಳ್ಬೋದು. ಫ್ರಂಟಲ್ಲಿ ಕೂಡ ನಿಮಗೆ 50 MP ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದು ಕೂಡ ನಮಗೆ ತುಂಬ ಚೆನ್ನಾಗಿ ಸೆಲ್ಫಿನ ಕ್ಯಾಪ್ಚರ್ ಮಾಡುತ್ತೆ. ಫ್ರಂಟಲ್ಲಿ ನಿಮಗೆ 4K 60 ತನಕ ರೆಕಾರ್ಡಿಂಗ್ ಕ್ಯಾಪಬಿಲಿಟಿ ಇದೆ ವಿಡಿಯೋದು. ಮತ್ತು ಬ್ಯಾಕ್ ಸೈಡ್ ನೋಡಿದ್ರೆ ನಿಮಗೆ 8K 30 4K 120 60 ತನಕ ಕೆಪಾಸಿಟಿ ಇದೆ ಅಂತ ಹೇಳ್ಬೋದು. ರೆಕಾರ್ಡಿಂಗ್ ಮಾಡ್ಕೋಬೋದು ನಾವು. ಮತ್ತು ಇದರಲ್ಲಿರುವಂಥ ಬ್ಯಾಟ್ರಿ ನೋಡಿದ್ರೆ 6500 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. 90 W ವೈರ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿದ್ದಾರೆ. 40 W ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿದ್ದಾರೆ. ಮತ್ತು ರಿವರ್ಸ್ ಚಾರ್ಜಿಂಗ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ IP ರೇಟಿಂಗ್ ನೋಡಿದ್ರೆ 68 69 ರೇಟಿಂಗ್ ಕೊಟ್ಟಿದ್ದಾರೆ. 69K ಇಲ್ಲ. ಮತ್ತು NFC ಏರ್ ಬ್ಲಾಸ್ಟರ್ ಈ ಥರ ಎಲ್ಲ ಈ ಫೀಚರ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇದರ ಬೆಲೆ ನಿಮಗೆ 80,000 ಇಟ್ಟಿದ್ದಾರೆ. ಇದು ಡಿಸ್ಕೌಂಟಲ್ಲಿ ಆದಾಗ ಇವಾಗ ಒಂದು 60-75 ರೂಪಾಯಿಗೆ ಅದು ಬರುತ್ತೆ. ಬಟ್ ಆ ಪ್ರೈಸ್ಗೆ ಈ ಫೋನ್ ವರ್ತಾ ಅಂತ ಕೇಳಿದರೆ ಖಂಡಿತವಾಗ್ಲೂ ನನಗೆ ಅಲ್ಲ ಅಂತಲೇ ಅಂತೀನಿ ನಾನು. ಯಾಕಂದರೆ ಓನ್ಲಿ ಒಂದು ಟೆಲಿಕನ್ವರ್ಟರ್ ಕಿಟ್ನ ಇದಕ್ಕೆ ಸಪೋರ್ಟ್ ತಂದುಬಿಟ್ಟು ಅವರು 80,000 ರೂಪಾಯಿಗೆ ಈ ಫೋನ್ನ ಮಾರ್ತಿದ್ದಾರೆ. 80,000 ಕೊಟ್ಟು ಈ ಫೋನ್ ತೊಗೊಂಡು ಟೆಲಿಕನ್ವರ್ಟರ್ ಕಿಟ್ ತೊಗೊಂಡು ನಾವು ಫೋಟೋ ತೆಗೆದು ಅಷ್ಟರೊಳಗೆ ಐತಿ. ಈ ಫೋನ್ನ ಅಷ್ಟು ಕೊಟ್ಟು ತೊಗೊಳ್ಳೋದು ಬೇಡ ಅಂತ ನಾನು ಹೇಳ್ತೀನಿ. ಏನಾದರೂ 60,000 70,000 ಬಿಲೋ ಬಂದರೆ ಖಂಡಿತವಾಗಿ ಈ ಫೋನ್ನ ತೊಗೊಳ್ಳಿ. ಯಾಕಂದರೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಇದು ಕೂಡ. ಇದಿಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ. ಯಾರಿಗೆಲ್ಲ ಈ ಫೋನ್ ಇಷ್ಟ ಆಯಿತು ಹಾಗೆ ಮಾಹಿತಿ ಇಷ್ಟ ಆಯಿತು ಅಂತ ಹೇಳಿ ಕೆಳಗಡೆ ಕಾಮೆಂಟ್ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.